ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಬಂಡೀಪುರ ಹತ್ರ 4 ಎಕರೆ ಜಾಗ ಇದೆ, ಕ್ಲಿಯರ್ ಟೈಟ್ಲ್. ನೋಡಿ, ಇದು ಜಲಾಶಯ ಮತ್ತು ಇದು ಜಮೀನು. ಇದಕ್ಕೆ ಮಧ್ಯ ರೈಲು ಪಟ್ಟಿ ಹಾಕಿದೆ ನೋಡಿ. ಆನೆಗಳು ಮಾತ್ರ ಇಲ್ಲಿ ಬರೋಕ್ಕಿಲ್ಲ, ಬಾಕಿ ಪ್ರಾಣಿ ಎಲ್ಲ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಈ ಜಲಾಶಯ ಆದಮೇಲೆ ಥಿಕ್ ಫಾರೆಸ್ಟ್ ಕಾಣ್ತಾ ಇದೆಯಲ್ಲ, ಆ ಕಡೆ ಎಲ್ಲ ಬೇಕಾದಷ್ಟು ಅನಿಮಲ್ಸ್ ಇದೆ, ಎಲ್ಲ ಥರದ್ದು ಇದೆ. ಬ್ಲ್ಯಾಕ್ ಪ್ಯಾಂಥರು ಕೂಡ ಇದೆ, ಮೊಸಳೆ ಇದೆ ನೋಡಿ. ರೈಲ್ವೆ ಟ್ರ್ಯಾಕ್ ಪಟ್ಟೆ ಹಾಕಿದಾರಲ್ಲ, ಅಲ್ಲಿಂದ ಈ ಕಡೆಗೆ ಪಟ್ಟ ಲ್ಯಾಂಡ್, ಆ ಕಡೆ ಫಾರೆಸ್ಟ್ಗೆ ಸೇರಿರೋದು ನೋಡಿ. ಇವರು 100/200 ಮನೆ ಕಟ್ತಾ ಇದ್ದಾರೆ. ಇದರಲ್ಲಿ ಸ್ವಿಮ್ಮಿಂಗ್ ಪೂಲ್, ಆ ಥರ ಕೂತ್ಕೊಳ್ಳೋದಕ್ಕೆ ದೊಡ್ಡದು ಪಾರ್ಕ್, ಇದೆಲ್ಲ ಮಾಡ್ತಾಯಿದ್ದಾರೆ ಇವರು ಬೌಂಡ್ರಿಯಲ್ಲೇ. ಇದು ನಾನು ಜಾಗ ತೋರಿಸ್ತಾ ಇರೋದು ಇದ್ದಲ್ಲ, 50% ವೀಡಿಯೋ ಆದಮೇಲೆ ತೋರಿಸ್ತೀನಲ್ಲ ಅದು. ನಾನು ಲೆಫ್ಟ್ ಸೈಡಲ್ಲಿ ತೋರಿಸ್ತಾ ಇದ್ದು, ಈ ಮರಗಳು ಕಾಣ್ತಾ ಇಲ್ಲ, ಅದ್ರ ಹಿಂದ್ಗಡೆಗೆ ಇದೆ 4 ಎಕರೆ. ಮತ್ತು ಇವರು ರಿಲೇಟಿವ್ಸು ಹಿಂದ್ಗಡೆ ಒಂದು ಮನೆ ಕಟ್ತಾ ಇದ್ದಾರೆ ನೋಡಿ. ಆ ಥರ ಕಟ್ಕೊಂಡು ನೀವು ಎಂಜಾಯ್ ಮಾಡ್ಬೋದು. ಎಲ್ಲ ಪ್ರಾಣಿನೂ 24 ಅವರ್ಸು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ನೈಟಲ್ಲಿ ಬರೋ ಪ್ರಾಣಿನೇ ಬೇರೆ ಟೈಮಲ್ಲಿ ಬರ್ತವೆ, ಡೇಯಲ್ಲಿ ಬರೋ ಪ್ರಾಣಿನೂ ಬರ್ತಾ ಇರ್ತದೆ. ಇವರು ಬಿಲ್ಡಿಂಗ್ ಕಟ್ತಾರೆ, ಇವರು ಬಿಲ್ಡಿಂಗ್ ಮೇಲೆ ಇಂದ ವೀಡಿಯೋ ಶೂಟ್ ಮಾಡ್ತಾ ಇರೋದು. ಇವರು ಬೈನಾಕ್ಯುಲರ್ ಹಾಕಿ ಅಲ್ಲೆಲ್ಲೋ ಹುಲಿ ನಿಂತಿದ್ದಂತೆ, ಅದಕ್ಕೆ ಈಗ ಹೋಯ್ತು ನೋಡ್ತಾ ಇದ್ದೀನಿ, ವೀಡಿಯೋ ಮಾಡಿ ಅಂತ ತೋರಿಸ್ತಾರದು. ಬಟ್ ನನಗೆ ವೀಡಿಯೋ ಮಾಡೋಕ್ಕೆ ಬರಲಿಲ್ಲ, ಅದು ಆ ಲೆನ್ಸಿಂದ ಮಾಡಿ ಅಂತ ಅಂದರು. ಲೆನ್ಸಿಂದ ತಗೊಳಕ್ಕಾಗಲಿಲ್ಲ ವೀಡಿಯೋ. ಕ್ಲಿಯರ್ ಟೈಟ್ಲ್ ಇದೆ ನೋಡಿ. ಇದು ಇಲ್ಲಿಂದ ಲೆಕ್ಕ, ಆ್ಯಕ್ಚುಲ್ ಲ್ಯಾಂಡ್ ಸೇಲ್ಗಿದೆಯಲ್ಲ ಇದು. ಈ ಜಮೀನು ಪಕ್ಕದವರು ಮನೆ ಕಟ್ತಾ ಇರೋದು ನೋಡಿ. ಚಿಕ್ಕ ಫಾರೆಸ್ಟ್ ಎದುರುಗಡೆನೇ ಟ್ರಿಪ್ ಎಲ್ಲ ಬರ್ತಾ ಇರ್ತಾರೆ, ಆ ಟ್ರಿಪ್ ಎಲ್ಲ ನೋಡ್ಬೋದು ನೋಡಿ. ಇದು ರೈಲ್ವೆ ಪಟ್ಟ ಇಲ್ಲಿ ತನಕ ಹಾಕಿದ್ದಾರೆ ನೋಡಿ. ನಾನು ನಿಂತಿರೋದೀಗ ಪಟ್ಟ ಲ್ಯಾಂಡಲ್ಲಿ, ಎದುರುಗಡೆ ಕಾಣ್ತಾ ಇರೋದು ಫಾರೆಸ್ಟ್. ಈಗ ಒಳಗಡೆ ಬಂದಿದ್ದೀನಿ ನೋಡಿ, ಈಗ ರೈಲ್ವೆ ಪಟ್ಟೆ ಒಳಗಡೆ ಈಗ ಬಂದಿದ್ದೀನಿ. ಅದೇ ಈಗ ಫಾರೆಸ್ಟ್ ಲ್ಯಾಂಡಲ್ಲಿ ನಿಂತಿರೋದು ನಾನು. ಆ ಪಟ್ಟೆಯಿಂದ ಆ ಕಡೆಗೆ ಈಗ ನಾನು ಹೇಳ್ತಾ ಇರೋದು 4 ಎಕರೆ. ನೋಡಿ, ಆ ಜಲಾಶಯ ಇಲ್ಲಿ ತನಕನೂ ಇದೆ ನೋಡಿ. 110 ಅಡಿಗೆ ಬಂದಾಗ ಇಲ್ಲಿ ಹತ್ತಿರ ತನಕ ಬರ್ತದೆ. ಆ ರೈಲ್ವೆ ಟ್ರ್ಯಾಕ್ ತೋರಿಸಿದ ಅಲ್ಲಿ ತನಕ ನೀರು ಬರ್ತದೆ. ಅದಾದಮೇಲೆ ಜಾಸ್ತಿ ಆಗಿಬಿಟ್ರೆ ಆಟೋಮೆಟಿಕ್ಲಿ ನಾಲೆ ಮುಖಾಂತರ ವ್ಯವಸಾಯ ಮಾಡೋಕ್ಕೆ ಹೊಟ್ಟೈತದೆ ನೀರು. ಐದರಿಂದ 6 ತಿಂಗಳು ಈ ಕಡೆ ಎಲ್ಲ ನೀರಿರ್ತದೆ ನೋಡಿ. ಆನೆಯಲ್ಲಿದ್ದು ಆನೆ ಎಲ್ಲ ಬರ್ತಾ ಇರ್ತವೆ ಇಲ್ಲಿ. ನೋಡಿ, ಆನೆ ಈ ಬದಿಯಲ್ಲಿ ಕಾಲು ಜಾರಿರೋದು ನೋಡಿ. ಇಲ್ಲಿಂದ ಈ ಬೆಟ್ಟದ ಗುಡ್ಡ ಇದೆಯಲ್ಲ, ಅಲ್ಲಿಂದ ಎಲ್ಲ ನೀರು ಬಂದು ಸೇರುತ್ತೆ ಇಲ್ಲಿ. ಈಗ ಬಂದಾಗಿದೆ ನೀರು ಬರೋದು, ಸ್ವಲ್ಪ ಬರ್ತಾ ಇದೆ ನೋಡಿ. ಸುತ್ತ ಇಲ್ಲಿ ಎಷ್ಟು ಕಾಡು ಕಾಣ್ತಾ ಇದೆ, ಎಲ್ಲದರಲ್ಲೂ ಪ್ರಾಣಿ ಇದ್ದೇ ಇರ್ತದೆ ಯಾವಾಗಲೂ. ಜಿಂಕೆ, ಸಾರಂಗ ಅಥವಾ ಕಾಡೆಮ್ಮೆ, ಇದೆಲ್ಲ ನಾನು ಸುಮಾರು ಸತಿ ನೋಡಿದ್ದೀನಿ. ಈ ಥರ ಜಲಾಶಯ ಎದುರುಗಡೆನೇ ಇರೋದು, ಆಪೋಸಿಟ್ ಜಲಾಶಯ, ಅದಾದಮೇಲೆ ಫಾರೆಸ್ಟ್.